ಮಾಲಿನಿ ಜ್ವಾಲಿನಿ ಮಂತ್ರಪೂತೆ ಭಾರ್ಗವಿ ಭೈರವಿ ಭಾಗ್ಯದಾತೆ. ನಮಗೆ ಕಾಲೇಜುಗಳು 10 ವರ್ಷದಿಂದ ಮಕ್ಕಳಿಗೆ ಮದುವೆ ಮಾಡೋಕ್ಕೆ ಅಂತ ಏರ್ಪಟ್ಟಿದ್ದು. ಎಲ್ಲೂ ಸಕ್ಸಸ್ಫುಲ್ ಆಯ್ತಾ ಇಲ್ಲ. ದುಡಿತಾ ಇರೋದು ಕೈ ಹತ್ತಿದ್ರೆ ಹತ್ತಾ ಇಲ್ಲ, ಏನೂ ಇಲ್ಲ. ಎಲ್ಲಾನು ಅವ್ರಿಗೆ ತಿನ್ನಿಸಿ ಎಲ್ಲಾನು ದಾನ ಮಾಡಿ ಮಾಡ್ತಾ ಇದ್ರು. ನಮ್ಮ ಕೈ ಅಂತೂ ಹತ್ಕಾರ ಏನೂ ಇಲ್ಲ. ಮನೆ ಒಳಗೆ ಎಲ್ಲ ಕಿಟಿಪಿಟಿ ಅಂತ ಎಲ್ಲ ಮನೆಯಲ್ಲಿ ಜಗಳ ಪ್ರತಿಯೊಂದಕ್ಕೂ ಇದ್ಕೂ ಎಲ್ಲದೂ ಇದೆ. ಕುಟುಂಬದಲ್ಲಿ ಇದೇ ಥರ ನಡೀತಾ ಇದೆ. ಮೊನ್ನೆ ದಿವಸ ಸಹ ನಾವು ಹೋಗಿ ಯಾವುದೋ ದೇವ್ರ ಹತ್ರ ಮನೆ ದೇವ್ರ ಹತ್ರ ಕೇಳ್ಕೊಂಬಂದಿದ್ದೆ ಹಿಂಗೆ ಅಂತ ಹೇಳ್ಕೊಬಿಟ್ಟು ಅವ್ರು ಹೇಳಿದ್ರು ನಮ್ಗೆ ಯಾರೋ ತುಣಿಯೋಕೆ ಈ ಥರ ಮಾಡ್ತಾ ಇದ್ದಾರೆ, ಅದಕ್ಕೆ ಹೋಗ್ಬಿಟ್ಟು ನಾವು ಒಳ್ಳೇದು ಮಾಡ್ಕೊತೆ ಅಂತ ಬಂದು ಇದು ಮಾಡ್ಕೊಂಡ್ಬಂದು ಎಲ್ಲನೂ ಕಟ್ಟುಗಿಟ್ಟು ಮಾಡಿಕೊಟ್ಟಿದ್ರು. ಕಟ್ಟುಬಿಟ್ಟು ಹೊಡೆಯೋಕ್ಕೆ ಎಲ್ಲನೂ ಹೊಡೆದಾಯ್ತು, ಎಲ್ಲ ಇದಾಯ್ತು. ಇವತ್ತು ಇದು ಯಾರು ಹೇಳಿದ್ರು ಈ ದೇವರಿಗೆ ಹೋಗಿ ಬರಲಿ ಅಂತ, ಅದಕ್ಕೆ ಈ ದೇವರಿಗೆ ಬಂದಿದ್ದೀನಿ. ಭಕ್ತಿ ಮೈ ತುಂಬಿದೆ ಹಾಡುವೆ, ನಮ್ಮೂರು ದೇವಿ ಪುರವೂ ಆದ ಕಥೆಯನು ನಾನು. ಮಣ್ಣಿನ ಪುಣ್ಯವೋ ಹಿರಿಯರ ಪುಣ್ಯವೋ, ದೇವಿ ಕರುಣೆ ಹೊಳೆಯು ಹರಿದಿಹುದಿಲ್ಲಿ. ವಿಜಯಕಾಳಿ ಪವಾಡ ಬಸವಪ್ಪನ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆಬೆಟ್ಟೆ ಹಾಗೂ ನಿಕೆರೆ ಕಪ್ಪನ ಮಧ್ಯದಲ್ಲಿ ಬರುತ್ತೆ. ಪ್ರತಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಈ 4 ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ. ಕವಡೆ ಶಾಸ್ತ್ರದಲ್ಲಿ ಸ್ವತಃ ಭಕ್ತರಿಗೆ ಕವಡೆ ಹಾಕೋದ್ರಿಂದ ಏನು ಸಮಸ್ಯೆಗೋಸ್ಕರ ಬಂದಿರಿ, ಎಷ್ಟು ದಿನ ಸಮಸ್ಯೆ ಬಗೆರುತ್ತೆ ನೋಡಿ ಹೇಳುವಂಥದ್ದು ಒಂದು ವಿಶೇಷ. ನಂಬಿಕೆ, ಭಕ್ತಿ, ವಿಶ್ವಾಸ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ. ಪ್ರತಿ ಶುಕ್ರವಾರ ಅಮ್ಮನವರಿಗೆ ರಾವು ಕಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ ಏಕೈಕ ಕ್ಷೇತ್ರ ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ನವಧಾನ್ಯದಲ್ಲಿ ಅಭಿಷೇಕ ಮಾಡಿ ನೀರನ್ನ ಪಂಚಲೋಹ ವಿಗ್ರಹನ ಇಟ್ಟು ನೀರು ಹಾಕ್ಸೋದ್ರಿಂದ 5 ಶುಕ್ರವಾರದ 9 ಶುಕ್ರವಾರ ನೀರು ಹಾಕ್ಸಿದ್ರೆ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ. ಪ್ರತಿಯೊಬ್ಬರು ಕೂಡ ಕ್ಷೇತ್ರಕ್ಕೆ ಪ್ರತಿ ಶುಕ್ರವಾರ ಮತ್ತೆ ಅಮಾವಾಸ್ಯೆಗಳಲ್ಲಿ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಸರ್ವ ಸಂಕಷ್ಟಗಳು ಯಾವುದೇ ರೀತಿ ಸಮಸ್ಯೆ ಬರುವಂತ ಭಕ್ತರಿಗೆ ಖಂಡಿತ ಸಮಸ್ಯೆ ಈಡೇರುತ್ತೆ ಅನ್ನೋ ನಂಬಿಕೆ. ಕೆಲವರಿಗೆ ಮಕ್ಕಳಿಲ್ಲ, ಮದುವೆ ಆಗ್ತಿಲ್ಲ, ಮಂಗಳಕಾರ ನಡೆದಿದೆ. ಕೆಲವರಿಗೆ ಕೋರ್ಟ್ ವಿಚಾರದಲ್ಲಿ ತೊಂದರೆ ಇದೆ. ಕೆಲವರಿಗೆ ಎಲ್ಲೇ ಹೋದ್ರು ಯಾವುದೇ ಕೆಲಸ ಮಾಡಿದ್ರು ಕೂಡ ಕೈ ಎತ್ತಿಲ್ಲ. ಮಾಡುವಂತ ಕೆಲಸಗಳು ಅಭಿವೃದ್ಧಿ ಆಗ್ತಿಲ್ಲ, ಬರೀ ಲಾಸ್ ಆಗ್ತದೆ. ಮಾಡುವಂತ ವ್ಯಾಪಾರದಲ್ಲಿ ಅಡೆತಡೆ ಎನ್ನುವಂಥವ್ರಿಗೆ 5 ಶುಕ್ರವಾರ ಅಥವಾ 9 ಶುಕ್ರವಾರ ಬಂದು ಪಂಚಗವ್ಯ ದೀಪ ಹಚ್ಚೋದ್ರಿಂದ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ. ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ಬಸವಣ್ಣವರು ಮಲದವ್ರನ್ನ ಆದೋಗೋದ್ರಿಂದ ಸಮಸ್ಯೆಗಳು ಏನೇ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ. ಕುರ್ತ ಜಡೆಗೆ ದಾಸರಾಗಿರುವಂತದ್ದು ಸಾಕಷ್ಟು ಜನ ಕುರ್ತ ಜಡ ಬಿಡಿಸಿರುವಂತಹ ನಿರ್ದೇಶನಗಳು ಸಾಕಷ್ಟು ಇದಾವೆ. ನಂಬಿಕೆ ಕ್ಷೇತ್ರಕ್ಕೆ ಬಂದಾಗ ನಂಬಿಕೆ, ಭಕ್ತಿ ಇಂಪಾರ್ಟೆಂಟ್. ಕ್ಷೇತ್ರಕ್ಕೆ ಬಂದಾಗ ಪ್ರತಿಯೊಬ್ಬರು ಕೂಡ ತಾಳ್ಮೆಯಿಂದ ಬಂದ್ರೆ ಖಂಡಿತ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ. ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ಅಮಾವಾಸ್ಯೆ ವಿಶೇಷವಾಗಿರುತ್ತೆ. ಉಷಾ ಕಾಲದಲ್ಲಿ ಅಮ್ಮನವರಿಗೆ ಅಭಿಷೇಕ ಮಾಡಿದ ನೀರನ್ನ ಶ್ರೀಚಕ್ರನ ಇಟ್ಟು ಹಾಕ್ಸೋದ್ರಿಂದ ಯಾವುದೇ ದುರಿತ ದೋಷಗಳು ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ. ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆ ಪ್ರತ್ಯಂಗಿರ ಹೋಮ ಆಗ್ತದೆ. 5 ಅರಳಿ ಎಲೆ, 3 ಅಡಿ ಉಪ್ಪು, ವಾಮಾಚಾರ, ಮಾಟ ಮಂತ್ರಗಳು, ಆರೋಗ್ಯ ಬಾಧೆ, ಶತ್ರುಗಳ ಕಾಟ, ಜನದೃಷ್ಟಿ ಏನೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ. ನಂಬಿಕೆ ಇಟ್ಕ ಬನ್ನಿ, ಖಂಡಿತ ಫಲ ಸಿಗುತ್ತೆ. ಸಾಕು. ಕಳೆದ ವರ್ಷದ ಕಹಿಯನ್ನ ಮರೆಯೋಣ, ಹೊಸ ವರ್ಷ ಎಲ್ಲವೂ ಸಿಹಿಯಾಗಿರಲಿ ಎಂದು ಪ್ರಾರ್ಥಿಸೋಣ. ಪ್ರಾರ್ಥನೆಗಿದೆ ಅದ್ಭುತ ಶಕ್ತಿ ಅನ್ನುವುದನ್ನ ನಾವು ಮರೆಯದಿರೋಣ. ನಾಡಿನ ಸಮಸ್ತ ಜನತೆಗೆ ಹಾಗೂ ತಾಯಿಯ ಭಕ್ತರಿಗೆ ಹೊಸ ವರ್ಷದ ಶುಭಾಶಯಗಳು. ಶುಭ ಕೋರುವವರು ಧರ್ಮದರ್ಶಿಗಳು, ರಾಜೇಶ್ ಗುರೂಜಿ, ಪವಾಡ ಬಸಪ್ಪ ದೇವಸ್ಥಾನ.